ಬಾಬಾ. ಸೊ ನೋಡಿ ಇಷ್ಟೊತ್ತಾಯ್ತು ಬಂದು ಸ್ವಲ್ಪಕ್ಕೆ. ಮೂನ್ ರೆಸಾರ್ಟ್ ರಾತ್ರಿ ಹೊತ್ತು ಮೂನ್ ತೋರಿಸ್ತೀನಿ. ಎಲ್ಲಿ ಮೂನ್ ತೋರ್ಸಾರ ಎಲ್ಲ ಅವರು ಎಲ್ಲಿ ತೋರಿಸ್ತೀರಾ? ನೋಡ್ಕೊಂಡ್ಬಿಡಿ ಹಾ ಅದ್ರ ಪಕ್ಕದಲ್ಲಿ ಎರಡು ಇದೆಯಲ್ಲ, ಎರಡು ಸೆಂಟ್ರಲ್ ತೋರಿಸ್ತೀನಿ. ಹೌದಾ? ಅವ್ ಮೇಲೆ ಎರಡು ಸೆಂಟ್ರಲ್ಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ರೆಸ್ಟ್ ಮಾಡ್ಬೇಕು ಗುರು ಫುಲ್ಲು. ಬರ್ಬೇಕು ಬರ್ಬೇಕು. ಓ ಸಖತ್ತಾಯ್ತು ಗುರು ಅಷ್ಟೇ. ನೋಡಿ ಆಂಬಿಯನ್ಸ್ ನೋಡಿ ಹೆಂಗಿದೆ. ಮೂರನೇ ರೂಮ್ ಮಾತ್ರ ಖಾಲಿ ಇಲ್ಲ. ಮೂರನೇ ರೂಮ್ ವೆಜಿಟೇರಿಯನ್ಸ್ ತಗೊಂಡ್ಬಿಟ್ಟಿದ್ದಾರೆ. ನೋಡಿ 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 ಆಂಬಿಯನ್ಸ್ ನೋಡಿ ಹೆಂಗೆ ಸೆಟ್ ಮಾಡಿದ್ದಾರೆ. ಆಚೆಯಿಂದ ನೋಡೋಕತ್ತ ಕಾಣಿಸೋದೇ ಇಲ್ಲ. ದಿ ನೆಕ್ಸ್ಟ್ ಡೇ. ಶುಭೋದಯ ಸ್ನೇಹಿತರೆ. ಸೊ ಸಮಯ ಬಂದು 5:45. ಬೆಳಗ್ಗೆ ಬೇಗ ಎದ್ದಿದ್ದೀವಿ. ಸೊ ಏನಕ್ಕೆ ಅಂತ ಅಂದರೆ ಸ್ವಲ್ಪ ಗಂಡಿಕೋಟ ಫೋರ್ಟ್ ಹತ್ರ ಹೋಗಿ ಸನ್ರೈಸ್ ನೋಡ್ತೀವಿ ಇವಾಗ. ಎಲ್ಲರೂ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಹೋಗೋಣ. ಕರೆಕ್ಟಾಗಿ ಎಷ್ಟು ಗಂಟೆ ಆಗುತ್ತೆ ಸನ್ರೈಸು? 6:30 ಸನ್ರೈಸ್ ಇರೋದು. 6:32. ಟೈಮ್ ಎಷ್ಟು? ಟೈಮಾ ಇವಾಗ ಎಕ್ಸಾಕ್ಟಾಗಿ 5:46 ನೋಡು. 5:46. ಜೈ ಶ್ರೀರಾಮ್. ನೋಡಿ ದಾರಿ ಗೊತ್ತಿಲ್ಲ ಆ್ಯಕ್ಚುಲಿ. ಸತೀಶ್ ಅಣ್ಣ ಮಲ್ಕೊಂಡವ್ರೆ. ತಲೆ ಕೆಡ್ಸ್ಕೊಬೇಡ ಬರಪ್ಪ. ಮ್ಯಾಪ್ ಹಾಕೊಂಡು ಹಾಕೋಣ ಮ್ಯಾಪ್ ಹಾಕೋಣ. ಏನು ನಮ್ಮ ಸೈಡ್ ಅವಲ್ಲೇ ನೋಡಿದ್ರೆ ಬರೀ 950 ಮೀಟರ್ಸ್ ಇದೆ ಅಷ್ಟೇ. ಇಲ್ಲಿಂದ ಎಷ್ಟಿದೆ ನಡ್ಕೊಂಡು ಹೋಗ್ಬಿಡ್ಬೋದು, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲ ಗಂಡಿಕೋಟ ಕ್ಯಾನಿಯನ್ ವ್ಯೂ ಪಾಯಿಂಟ್ ಅಂತ ಇದೆ ತಾನೇ? ಕ್ಯಾನಿಯನ್ ವ್ಯೂ ಪಾಯಿಂಟು. ಸೊ ಕ್ಯಾನಿಯನ್ ವ್ಯೂ ಪಾಯಿಂಟ್ ಅಂತ ಹೋದರೆ ಅಲ್ಲೇ ಸನ್ರೈಸ್ ಕಾಣಿಸೋದು. ಅಲ್ಲೆಲ್ಲ ಆಲ್ಮೋಸ್ಟ್ ಟೆಂಟೆಲ್ಲ ಹಾಕೊಂಡಿರ್ತಾರಲ್ವ, ಸೊ ಎಲ್ಲ ಟೆಂಟೆಲ್ಲ ಹಾಕೊಂಡಿರ್ತಾರೆ. ಯಾರು ಇಲ್ಲಿ ರೂಮ್ಸ್ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ಇಲ್ಲ ಕಂಫರ್ಟೇಬಲ್ ಇಲ್ಲ ಅಂದರೆ ಟೆಂಟ್ಸ್ ಎಲ್ಲ ಹಾಕೊಂಬೋದು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಕಾಂಪೌಂಡ್ ಆರಿದ ದೀರ ಬಾ ಬಾ ಬಾ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಬರ್ತೆ ಬಂದ್ಬಿಟ್ಟಿವಿ ಪೋಲಿ ಹಣ್ಣು. ಇವಾಗ ಜಂಪ್ ಔಟ್ ಬರ್ತಾವ್ರ ಅಲ್ಲಿಂದ. ಜಂಪಿಂಗ್ ಸ್ಟಾರ್ ಕಾಂಪೌಂಡ್ ಆಗಿರೋದು ಅಂತ ಫೇಮಸ್ ಜಂಪಿಂಗ್ ಸ್ಟಾರ್ ಸನ್ರೈಸ್ಗೆ ಹೋದ ಪೋಲಿ ರೈಡರ್. ಸನ್ರೈಸ್ ಹೋಗ್ತಾ ಇರೋದು ಇವಾಗ. ಹೌದೌದು. ರೂಮ್ ಅಷ್ಟೇ. ಸೊ ನೋಡಿ ಮಸ್ತು ಸನ್ರೈಸ್ ಆಯಿತು. ಸನ್ರೈಸ್ ಮುಗಿಸ್ಕೊಂಡು ಇವಾಗ ಒಂದು ಹಿಡನ್ ವ್ಯೂ ಪಾಯಿಂಟ್ಗೆ ಹೋಗ್ತಾಯಿದ್ದೀವಿ. ಅಣ್ಣ ಇದ್ದಾರೆ ನೋಡಿ, ಸತೀಶ್ ಅಣ್ಣ ಎಲ್ಲರೂ ಬಂದರು ಬೆಳೆ ಎದ್ಬಿಟ್ಟು ಸನ್ರೈಸ್ ಆಗೋ ಅಷ್ಟೊತ್ತಿಗೆ. ಸೊ ಇವಾಗ ನೆಕ್ಸ್ಟು ಈ ಕಡೆ
ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಕ್ಯಾನಿಯನ್ ನಡುವೆ ಮಧ್ಯದಲ್ಲಿ ಸನ್ರೈಸ್ ಆಗೋದು ಒಂದು ಮಸ್ತ್ ಎಕ್ಸ್ಪೀರಿಯೆನ್ಸು, ಒಂಥರ ಸರ್ರಿಯಲ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ, ಅದ್ಭುತ 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 ಅಣ್ಣ. ಇಲ್ಲಿ 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 ಎಲ್ಲರೂ ಬಂದವ್ರೆ, ಎಲ್ಲ ಬಂದಿದ್ವಾ? 9 ಜನನು? ಯಾರು ಉಳ್ಕೊಂಡ್ರೇನು? ಎಲ್ಲ ಬಂದವ? 9 ಜನನು ಇದೀವಿ. ಓಕೆ ಓಕೆ ಅಣ್ಣ ಅಣ್ಣ ಬಿದ್ದು ಅಮ್ಮಿ ಅಣ್ಣ 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 ಬರಬೇಕು ನೋಡಿ ನಮ್ಮ ಕರ್ನಾಟಕದವ್ರು. ಬೆಳ್ತಂಗಡಿ ಬೆಳ್ತಂಗಡಿ ಸೊ ನೆನೆ ಬೆಲಮ್ ಕೆಲಸ ಸಿಕ್ಕಿದ್ರು ಬ್ರದರ್ಸು. ಬೆಲ್ಲಂ ಕೆಲಸ ಹಾಂ ಸಮಾಗಮ ನಮ್ಮ ಕರ್ನಾಟಕದವರ ಸಮಾಗಮ ಗಂಡಿಕೋಟದಲ್ಲಿ. ಬಾಯ್ 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 ನೋಡಿ ಹೋಗ್ತಿದ್ದಾರೆ ಬೆಂಗಳೂರು ಬಾಯ್ಸು. ಸೊ ಸೂರ್ಯಾಜಿ ಟಾಟಾ ಬಾಯ್ ಬಾಯ್ ಅಣ್ಣ. ಇವಾಗ ನೆಕ್ಸ್ಟ್ ಎಲ್ಲಿ? ಅಲ್ಲಿ ಫೋರ್ಟ್ಗೆ ಹೋಗೋಣ. ಹಾಂ ಫೋರ್ಟು ಮತ್ತು ದೇವಸ್ಥಾನ ಎಲ್ಲ ಇದೆ, ಅದು ಮುಗಿಸ್ಕೊಂಡು ಓಕೆ ಜೂಟು ಬನ್ನಿ. ಜಲ್ದಿ ಹೋಗ್ಬೇಕು ಇವರು. ಓಕೆ ಓಕೆ ಇವಾಗ ವಾಪಸ್ ರೂಮ್ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ, ಸೊ ನೆಕ್ಸ್ಟು ಅಲ್ಲಿ ಎದುರುಗಡೆ ಫೋರ್ಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಫೋರ್ಟ್ನ ಒಳಗಡೆ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತೀವಿ. ಸೊ ಸಿಗೋಣ ಫೋರ್ಟಲ್ಲಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ನಾಷ್ಟ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ನಾಷ್ಟಾಗೆ ಯಾವ್ದಾನ ಹೋಟೆಲ್ ಹೆಸರು? ಮಾಮು ಪುಲ್ಸಾರ್ ಹೋಟ್ಲಾ? ಮಾಮಾ ಹೋಟೆಲ್. ಓಕೆ ಯಾವುದೋ ಮಾಮಾ ಹೋಟ್ಲು ಮಾಮಿ ಹೋಟ್ಲು. ಸೊ ಇವಾಗ ಹೋಗಿ ನಾಷ್ಟ ಮಾಡಿಕೊಂಡು ಫೋರ್ಟ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ ನಡೀರಿ. ಓ ನೋಡಿ, ಆಂಧ್ರ ಪ್ರದೇಶಲ್ಲಿ ಮೊಟ್ಟ ಮೊದಲೇ ಬರೀ ಕನ್ನಡದಲ್ಲಿ ನೋಡಿದಿರೋದು ಯಾರೋ ನಮ್ಮ ಕರ್ನಾಟಕದವರೇ. ಇವಾಗ ಒಟ್ಟು ನಾವು ಇವಾಗ ಮಾಮ ಹೋಟ್ಲು ಹೋಗ್ತಾ ಇದ್ದೀವಿ. ಹಲೋ ಮಾಮ. ಮಾಮ ಮಾಮ ಹೋಟ್ಲು. ಹಲೋ ಮಾಮ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಹಲೋ ಮಾಮ ನೋಡ್ರಿ ನಮ್ಮ ಕರ್ನಾಟಕದವರು ತಕ್ಕದಲ್ವಾ? ದುರ್ಗಾ ಫಾಸ್ಟ್ ಫುಡ್. ಮಸಾಲೆ ದೋಸೆ ರೆಡಿ. ಬಿಸಿ ಬಿಸಿ ದೋಸೆ ತಟ್ಟೆ ಒಳಗಡೆ, ದೋಸೆ ಇಡ್ಲಿ ಅಷ್ಟೇ ಅಲ್ವಾ? ದೋಸೆ ಇಡ್ಲಿ ರೈಸ್ ಐಟಮ್ ಏನಿಲ್ಲ ಅಷ್ಟೇ. ನಾಷ್ಟ ಮಾಡಿಕೊಂಡು ಈ ಉರಿ ಬಿಸಿಲಲ್ಲಿ ಫೋರ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋದು. ಸೊ ನೋಡಿ ಇದೆ ಫೋರ್ಟ್ ಎಂಟ್ರೆನ್ಸು. ಫೋರ್ಟ್ ಎಂಟ್ರೆನ್ಸ್ ನೋಡಿ ಹೆಂಗಿದೆ, ಸೂಪರ್ ಆಗಿದೆ. ಗಾಡಿಗಳಲ್ಲಿ ಪಾರ್ಕ್ ಮಾಡಬೇಕು. ಪೋಲಿ ಅವರಲ್ಲಿ ಬಂದರು. ಹಾಂ ಪೋಲಿ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಪೋಲಿ ರೈಡರ್ ಹೋಗೋಣ? ಹೋಗೋಣ ಹೋಗೋಣ. ಹಾಂ ಒಂದು ಛತ್ರಿ ತಂದುಬಿಟ್ಟಿದ್ರೆ ನೀಟಾಗಿರೋದು ಅಲ್ಲ? ಹೌದು. ಛತ್ರಿಗಳಿಗೆ ಯಾಕೆ ಛತ್ರಿ? ಛತ್ರಿಗಳಿಗೆ ಯಾಕೆ ಛತ್ರಿ ಅಂತಾನ? ಹೋಗೋಣ. ಸೊ ಅಲ್ಲಿ ಜೈಲಿತ್ತು, ಇಲ್ಲಿ ಗಾರ್ಡ್ ರೂಮು. ಯಾರಾದರೂ ಕೋರ್ಟ್ಗೆ ಎಂಟ್ರಿ ಆಗ್ತಾರಂತ ಇಲ್ಲಿ ಗಾರ್ಡ್ ಹಾಕ್ತಿದ್ರ. ಅಲ್ಲಿ ಗಾರ್ಡ್ ಹೆಸರು ಬರ್ತಿದ್ದಾರೆ ನೋಡಿ, ರೋಹಿತ್ ಅಂತೆ ಗಾರ್ಡ್ ಹೆಸರು.
ಸೊ ನೋಡಿದ್ರಲ್ಲ ಫೋರ್ಟ್ ಆದಮೇಲೆ ದಿ ಗ್ರೇಟ್ ಕೆನಿಯನ್ ನೋಡೋಕೆ ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿಂದನೇ ಒಳ್ಳೆ ವ್ಯೂ ಕಾಣಿಸ್ತಿದೆ. ಸೊ ಬನ್ನಿ ಆ ಕಡೆಯಿಂದ ವ್ಯೂ ಹೆಂಗಿರುತ್ತೆ ನೋಡೋಣ. ನೋಡಿ ಪೊಲೀಸರ್ ಫುಲ್ಲು ಅಲ್ಲಿ ಹಂಗೆ ಒಂದು ಇಲ್ಲಿಂದ ಸೆಲ್ಫಿ ತೆಗಿರಿ. ಆ ಕಡೆಯಿಂದ ಮೌಂಟೇನಿರಿಂಗು ಮಾಡ್ಕೊಂಡು ಬಂದರೆ ಬೆಟ್ಟ ಈ ಕಡೆ ಬನ್ನಿ, ಅಲ್ಲಿಗೆ ಬನ್ನಿ. ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ ನಂಗೆ ಆಗಲ್ಲಪ್ಪ, ನಿಗ್ರುಕ್ಪಣಿ ಸಿಗಲ್ಲ. ನಿಧಾನ ಹಿಂಗೆ ಬಂದರೆ ಈ ಕಡೆ ವ್ಯೂ ಕಾಣಿಸುತ್ತೆ. ನೀರು ಕಮ್ಮಿ ಆಗಿದೆ. ಅಣ್ಣೋ ಕ್ಯಾನ್ಯನ್ ಎಲ್ಲ ನೋಡಿತಾ ಇತ್ತು ವ್ಯೂ ಪಾಯಿಂಟ್ಗೆ ಹೋಗಿ ನೋಡಿದ್ರೆ ಏನು ಸಖತ್ತಾಗಿತ್ತು ಅಂತ. ಸೊ ಇವಾಗ ಅಷ್ಟೇ, ಈ ಬಿಸಿಲಲ್ಲಿ ಇನ್ನೆಲ್ಲೂ ತಿರ್ಗೋಕ್ಕಾಗಲ್ಲ. ಬೇಕಾದ್ರೆ ಆ್ಯಕ್ಟಿವಿಟೀಸ್, ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಬೋದು. ಸೊ ನಿಮಗೆ ಫೋನ್ ನಂಬರ್ ಎಲ್ಲ ಅದರಲ್ಲೇ ವೀಡಿಯೋಲ್ಲಿ ನೋಡಿರ್ತೀರಲ್ಲ, ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಬೇಕು ಅಂದರೆ ನೋಡಿ ಅಷ್ಟೇ. ನೆಕ್ಸ್ಟ್ ಏನಂದರೆ ರೂಮ್ಗೆ ಹೋಗಿ ಗೇರಪ್ ಆಗಿ ಗಾಡಿ ಸ್ಟಾರ್ಟ್ ಮಾಡೋದು ಒಂದೇ ಬಾಕಿ. ಗಾಡಿ ಸ್ಟಾರ್ಟ್ ಮಾಡಿ ಬೆಂಗಳೂರಿಗೆ ವಾಪಸ್ ಹೊಡ್ತೀವಿ. ಸೊ ಹೋಪ್ ನಿಮಗೆ ಈ ಒಂದು ಸೀರೀಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೋಡಿ ಗಂಡಿಕೋಟ ಅನ್ನೋ ಪ್ಲೇಸು ಈ ಥರ ಒಂದು ನ್ಯಾಚುರಲ್ ಕ್ಯಾನಿಯನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಆಗಿದೆ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಬನ್ನಿ, ಮಜಾ ಮಾಡಿ. ಆಮೇಲೆ ದಯವಿಟ್ಟು ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್ ಬಾಯ್.